ನಿನ್ನೆ ಹಾಕಿದ ವಿಡಿಯೋಲಿ ಸೊ ಈ ಕೇಸ್ದು ಕಂಪ್ಲೀಟ್ ಬೇಸಿಕ್ ಡೀಟೇಲ್ಸ್ ಹೇಳಿರ್ತೀನಿ. ಸೊ ಈ ಸಿಯಾ ಗೋಯಲ್ ಯಾರು, ಕೇತನ್ ಅಗರ್ವಾಲ್ ಯಾರು, ಚೇತನ್ ಯಾರು, ಕೇತನ್ ಅಗರ್ವಾಲ್ ಹೆಂಗೆ ಸತ್ತ ಅಲ್ಲಿಂದ, ಸೊ ಅದ್ರ ಬಗ್ಗೆ ಹೇಳಿರ್ತೀನಿ. ಸೊ ಈ ವಿಡಿಯೋಲಿ ಇನ್ನೂ ಒಂದು ಸ್ಟೆಪ್ ಮುಂದಕ್ಕೆ ಹೋಗೋಣ. ಸೊ ನಿನ್ನೆ ಎಲ್ಲಿ ಸ್ಟಾಪ್ ಮಾಡಿದೆ ಅದನ್ನ ಬಿಟ್ಟು ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಸೊ ಈ ಕೇಸ್ ಇನ್ನೂ ಅದಾದಮೇಲೆ ಹೇಗೆ ಟ್ವಿಸ್ಟ್ ಆಗುತ್ತೋ, ಹೇಗೆ ಸಿಗಾಕೊಂಡ್ರು, ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಎಲ್ಲನೂ ಕಂಪ್ಲೀಟಾಗಿ ಈ ವಿಡಿಯೋಲಿ ಹೇಳ್ತೀನಿ. ಈ ಕೇಸ್ ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ, ಸೊ ಅಲ್ಲಿ ಏನು ಲೋಹಾಗಢ್ ಫೋರ್ಟ್ ಇತ್ತಲ್ಲ, ಅಲ್ಲಿಗೆ ಸಿಯಾ ಪಾಯಿಂಟ್ ಅನ್ನೋ ಹೆಸರೇ ಬಂದ್ಬಿಟ್ಟಿತ್ತು. ಸೊ ಈ ಮಾಮೂಲಿ ನೆಕ್ಸ್ಟ್ ಟೂರಿಸ್ಟ್ ಏನಾಗ್ತಾರೆ ಈಗ ಇದಾದಮೇಲೆ, ಸೊ ಅವರು ಸಿಯಾ ಪಾಯಿಂಟ್ ಅದು ಇದು ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅಲ್ಲಿರೋ ಲೋಕಲ್ಸ್ಗೆ ಅದು ತುಂಬ ಹರ್ಟ್ ಆಯಿತು. ಆ್ಯಂಡ್ ಅವರು ಎಕ್ಸ್ಪ್ರೆಸ್ ಕೂಡ ಮಾಡಿದರೆ ಎಷ್ಟೋ ನ್ಯೂಸಲ್ಲಿ ಅಥವಾ ನ್ಯೂಸ್ ಪೇಪರ್ಗಳಲ್ಲಿ. ಈ ಚೇತನ್ ಇರ್ತಾನಲ್ಲ ಸಿಯಾ ಲವರು, ಸೊ ಇವನು ತುಂಬ ಫೈನಾನ್ಷಿಯಲಿ ಅಷ್ಟು ರಿಚ್ ಇರಲ್ಲ. ಸೊ ಒಂದು ಅಪ್ಪರ್ ಮಿಡಲ್ ಕ್ಲಾಸ್ ಅನ್ಬೋದು. ಸೊ ಅದಕ್ಕೇ ಆ್ಯಸ್ ಪರ್ ಕಾನ್ಸ್ಪಿರಸಿ ಥಿಯರೀಸ್ ಏನು ಹೇಳ್ತಾರೆ ಅಂದರೆ, ಸೊ ಇದನ್ನ ಮನೆಯಲ್ಲೇ ಮುಂಚೆ ಸಿಯಾ ಗೋಯಲ್ ಮನೇಲಿ ಹೇಳಿದ್ದು, ಅವರು ಒಪ್ಪಲಿಲ್ಲ ಡ್ಯೂ ಟು ಫೈನಾನ್ಷಿಯಲ್ ಇಶ್ಯೂಸ್. ಸೊ ಇವ್ರನ್ನ ಮದುವೆ ಆದರೆ ಫೈನಾನ್ಷಿಯಲಿ ಸ್ಟೇಬಲ್ ಅದು ಇದು ಅಂತ ಹೇಳಿ ಅವನ್ನ ಚೇತನ ರಿಜೆಕ್ಟ್ ಮಾಡಿ ಕೇತನ್ಗೆ ಎಂಗೇಜ್ಮೆಂಟ್ ಮಾಡಿಸಿ ಮದುವೆ ಫಿಕ್ಸ್ ಮಾಡಿದ್ರು ಅಂತ ಇಷ್ಟೊಂದು ಕಾನ್ಸ್ಪಿರಸಿ ಥಿಯರಿ ಹೇಳಿದ್ದು. ಸೊ ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ, ಅಥವಾ ಕೇಸ್ ರಿಪೋರ್ಟಲ್ಲಿ ಯಾವುದ್ರಲ್ಲೂ ಕನ್ಫರ್ಮ್ ಆಗಿಲ್ಲ. ಅದು ಇಟ್ಸ್ ಅ ಕಾನ್ಸ್ಪಿರಸಿ ಥಿಯರಿ. ಸೊ ಅದು ಹಂಗೆ ಸೈಡ್ ಗಿಡನ. ಬಟ್ ಅದರಿಂದ ನಡೆದಿರೋ ಎಷ್ಟೋ ಇನ್ಸಿಡೆಂಟ್ಸ್ ಹೇಳ್ತೀನಿ. ಸೊ ಈ ಸಿಯಾ ಏನು ಪ್ಲ್ಯಾನಲ್ಲಿದ್ದರು ಅಂದರೆ, ಸೊ ಕೇತನ್ ಫುಲ್ಲು ಶ್ರೀಮಂತ. ಎಷ್ಟು ಅಂದರೆ ಒಂದು ಮದುವೆಗೆ 17 crores ಕೊಟ್ಟು ಒಂದು ದಿನಕ್ಕೆ ಪ್ಯಾಲೇಸ್ ಬುಕ್ ಮಾಡೋಷ್ಟು ಶ್ರೀಮಂತ ಅಂದರೆ ಲೆಕ್ಕ ಹಾಕಿ. ಸೊ ಅದಕ್ಕೆ ಸಿಯಾ ಏನು ಪ್ಲ್ಯಾನ್ ಮಾಡ್ತಾಳೆ, ಸೊ ಅವನ ಹತ್ರ ಇರೋದನ್ನ ಸ್ವಲ್ಪ ಕಿತ್ತಿ ಇಲ್ಲಿ ಕೊಟ್ಟು ಇವನ್ನ ರಿಚ್ ಮಾಡೋಣ ಅನ್ನೋ ಪ್ಲ್ಯಾನಲ್ಲಿ ಸಿಯಾ ಇರ್ತಾಳೆ. ಸೊ ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, ಈಗ ಮುಂದೆ ಬರೋ ಇನ್ಸಿಡೆಂಟ್ಸ್ ಎಲ್ಲ ಅದೇ ಥರ ಆಗಿರೋದು. ಸೊ ಕೇತನ್ ಹತ್ರ ಹೋಗಿ ಸಿಯಾ ನನಗೆ 1 ಕೋಟಿ ಬೇಕು, ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೆ 1 ಕೋಟಿ ಬೇಕು ಅಂತ ಕೇಳ್ತಾಳೆ. ಆ್ಯಂಡ್ ಅವನು ಅದನ್ನ ಕೊಡ್ತಾನೆ. ಸೊ ಆ 1 ಕೋಟಿನ ತಗೊಂಡು ಸೀದಾ ಹೋಗಿ ಚೇತನ್ ಕೈ ಕೊಟ್ಟು, ನಮ್ಮ ಅಪ್ಪನೂ ಡ್ರೈ ಫ್ರೂಟ್ ಬಿಸ್ನೆಸ್ಸಲ್ಲಿ ಇರೋದು, ಸೊ ನಾನು ನಿಮ್ಗೆ ಹೇಳ್ತೀನಿ ಹೇಗೆ ಬಿಸ್ನೆಸ್ಸಲ್ಲಿ ಬೆಳಿಬೇಕು, ಏನು ಮಾಡಬೇಕು ಅಂತ. ಸೊ ಅವರಿಬ್ರದ್ದು ಏನೋ ಒಂದು ಕಾನ್ವರ್ಸೇಷನ್ ಆಗಿರುತ್ತೆ. ಆ್ಯಂಡ್ ಈ 1 ಕೋಟಿ ಚೇತನ್ ಕೈಗೆ ಹೋಗಿರುತ್ತೆ. ಸೊ ಇಲ್ಲಿ ಯಾವುದೇ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ನಡೆದಿರಲ್ಲ, ಏನು ನಡೆದಿರಲ್ಲ. ಈ ಇದನ್ನ ಕೇತನ್ ಬಂದು ಕೇಳಿದಾಗ, ಎಲ್ಲೋಯ್ತು 1 ಕೋಟಿ ಅಂತ ಕೇಳಿದಾಗ, ನಾನು ಶಾಪಿಂಗ್ ಮಾಡಿದೆ, ಡ್ರೆಸ್ ಪರ್ಚೇಸ್ ಮಾಡಿದೆ, ಏನೇನೋ ಹೇಳ್ತಾರೆ. ಆ್ಯಂಡ್ ಅದನ್ನೆಲ್ಲ ನಂಬೋಷ್ಟು ದಡ್ಡಾನ ಕೇತನ್ ಅಂತ ನನಗಿನ್ನೂ ಅದ್ರ ಬಗ್ಗೆ ಕಂಪ್ಲೀಟ್ ಐಡಿಯಾ ಇಲ್ಲ. ಆ್ಯಂಡ್ ಇದೇ ನಿಜಾನ ಇಲ್ಲ ಏನಾಗಿತ್ತು ಅವ್ರ ಮಧ್ಯೆ, 1 ಕೋಟಿ ಏನು ಲೆಕ್ಕ ಕೊಟ್ಲು ಅನ್ನೋದು ಇನ್ನೂ ನನಗೆ ತಲೆಯಲ್ಲಿ ಕನ್ಫ್ಯೂಸ್ ಆಗಿ ಕೂತಿದೆ. ಆ್ಯಂಡ್ ಇದಿಷ್ಟು ಆಯಿತು. ಓಕೆ, ಇವಾಗ ಯಾವಾಗ ಈ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ನಡೆದಿಲ್ಲ ಅಂತ ಗೊತ್ತಿತ್ತು, ಈ ಕೇತನ್ ಅಗರ್ವಾಲ್ ಏನು ಮಾಡ್ತಾನೆ, ಫೇನ್ಸಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಬಾಲಿಲಿ ಮತ್ತೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಬುಕ್ ಮಾಡ್ತಾರೆ 4 ಟಿಕೆಟ್ ಜೊತೆಗೆ. 4 ಜನ ಬಾಲಿಗೆ ಹೊರಡೋದಿರುತ್ತೆ. ಆ್ಯಂಡ್ ಕ್ಯಾಬಲ್ಲಿ ಹೊರಡ್ತಾರೆ ಕೂಡ. ಸೊ ಇದ್ರ ಮಧ್ಯೆ ಬರೋದು ವೈಭವ್ ಜಾಧವ್. ಸೊ ಇವನ್ ಯಾಕೆ ಇಲ್ಲಿ ಎಂಟ್ರಿ ಆಗ್ತಾನೆ, ಇದೊಂದು ಕ್ಯಾರೆಕ್ಟರ್ ಅಂತ ಹೇಳ್ತೀನಿ. ಇವಾಗ ಕ್ಯಾಬಲ್ಲಿ ಹೊರಡೋ ಮಧ್ಯ ಸಿಯಾ ಇಲ್ಲ, ನನಗೆ ಸ್ಟೊಮಕ್ ಅಪ್ಸೆಟ್ ಆಗಿದೆ, ನನಗೆ ಏನಾನ ತಿನ್ನಬೇಕು ಅಂತ ಒಂದು ಮಾಲಲ್ಲಿ ನಿಲ್ಲಿಸ್ತಾರೆ. ಸೊ ಹೋಗಿ ತಿನ್ಬಿಟ್ಟು ವಾಪಸ್ ಬಂದು ಏರ್ಪೋರ್ಟ್ಗೆ ಹೋಗ್ತಾರೆ. ಏರ್ಪೋರ್ಟ್ಗೆ ಹೋದ್ಮೇಲೆ ಒಳಗೆ ಹೋಗೋಕ್ಕೆ ಪಾಸ್ಪೋರ್ಟ್ ಎಲ್ಲ ಕೊಡಬೇಕು. ಅವಾಗ ನೋಡಿದ್ರೆ ಕೇತನ್ ಪಾಸ್ಪೋರ್ಟ್ ಇರಲ್ಲ. ಸೊ ಇಲ್ಲ ಆಯಿತು, ಮತ್ತೆ ರೀಕಾಲ್ ಮಾಡಿ ಅವ್ರ ಅಮ್ಮ, ಕೇತನ್ ಅವ್ರ ಅಮ್ಮ ಫೋನ್ ಮಾಡಿ ಕೇಳಿದಾಗಿಲ್ಲ, ಇಲ್ಲ ನನ್ನ ಪಾಸ್ಪೋರ್ಟ್ ನಾನೇ ಇಟ್ಟೆ ಅಂತ ಅವ್ರ ಅಮ್ಮ ಹೇಳ್ತಾರೆ. ಆ್ಯಂಡ್ ಇಲ್ಲಿ ಬಂದು ನೋಡಿದ್ರೆ ಕೇತನ್ದು ಪಾಸ್ಪೋರ್ಟ್ ಇರಲ್ಲ. ಸೊ ಬಾಲಿ ಟ್ರಿಪ್ ಕ್ಯಾನ್ಸಲ್ ಆಗುತ್ತೆ, ವಾಪಸ್ ಮನೆಗೆ ಬರ್ತಾರೆ. ಆ್ಯಂಡ್ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗೋದೇನೆಂದರೆ ವೈಭವ್ ಜಾಧವ್ ಅಂತ. ಸೊ ಇದು ಬಂದು ಕ್ಯಾಬ್ ಡ್ರೈವರ್. ಸೊ ಇವ್ರು 4 ಜನನ ಏನು ಏರ್ಪೋರ್ಟಿಗೆ ಡ್ರಾಪ್ ಮಾಡಬೇಕಿತ್ತು, ಆ ಕ್ಯಾಬ್ ಡ್ರೈವರು, ಈ 4 ಜನ ಡ್ರಾಪ್ ಮಾಡಬೇಕಿತ್ತು ಈ ಕ್ಯಾಬ್ ಡ್ರೈವರು ವೈಭವ್ ಜಾಧವ್. ಸೊ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗೋದೇನೆಂದರೆ, ಸಿಯಾನ ಫಸ್ಟು ಬಂದು ಕ್ಯಾಬು ಸಿಯಾ ಮನೆಗೆ ಬಂದು ಆಮೇಲೆ ಕೇತನ್ನ ಪಿಕ್ ಮಾಡಿ ಏರ್ಪೋರ್ಟ್ಗೆ ಹೋಗೋದು ಪ್ಲ್ಯಾನು. ಸಿಯಾ ಅವ್ರ ಅಣ್ಣ ಸಿಯಾನ ಫೋರ್ಸ್ ಮಾಡಿ ಕ್ಯಾಬಲ್ಲಿ ಕೂರಿಸ್ದ ಅಂತ ಇವೊಂದು ಸ್ಟೇಟ್ಮೆಂಟು. ಸೊ ಆ್ಯಂಡ್ ಆದಮೇಲೆ ಹೋಗಿ ಏನು ಊಟಕ್ಕೆ ಅಂತ ಫೋಟೋಲ್ಲಿ ನಿಲ್ಲಿಸ್ತಾರಲ್ಲ, ಅವಾಗ ಮತ್ತೆ ಎಲ್ಲರೂ ಮೇಲೆ ಹೋದ್ಮೇಲೆ ಸಿಯಾ ಮತ್ತೆ ಕೆಳಗೆ ಬಂದು ಕಾರಿಂದ ಏನೋ ಎತ್ಕೊಂಡೋಗ್ದು ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ವೈಭವ್ ಜಾಧವ್, ಯಾರೋ ಕ್ಯಾಬ್ ಡ್ರೈವರು. ಆ್ಯಂಡ್ ಇನ್ವೆಸ್ಟಿಗೇಷನ್ ಗೊತ್ತಾಗುತ್ತೆ, ಅದನ್ನು ಸಿಯಾನೇ ಎತ್ಕೊಂಡೋಗಿ ವಾಶ್ರೂಮಲ್ಲಿ ಸುಟ್ಟು, ಅದು ಯಾವಾಗ ಪೂರ್ತಿ ಸುಟ್ಟಾಗಿಲ್ಲ ಅದನ್ನು ಫ್ಲಶ್ಗೆ ಹಾಕಿ ಮುಗಿಸಿರೋದು ಅಂತ ಅವಾಗ ಗೊತ್ತಾಗುತ್ತೆ. ಸೊ ಯಾಕಂದರೆ ಬೇಸಿಕಲಿ ಹೋಗೋಕೆ ಇಷ್ಟ ಆಗಲಿಲ್ಲ, ಹಿಂಗಾನ ಮಾಡಿ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಬೇಕಿತ್ತು. ಸೊ ಈ ಐಡಿಯಾ ಬಂತು. ಇದಿಷ್ಟು ಇಲ್ಲಿ ತನಕ ಆಗಿರೋದು ಬರೀ ಚಿಕ್ಕ ಇನ್ಸಿಡೆಂಟ್ಸ್. ಸೊ ಇದಾದಮೇಲೆ ನಾವೇನು ಅಂದ್ಕೊಂಡ್ವಲ್ಲ, ಒಂದೇ ಅಟೆಂಪ್ಟಲ್ಲಿ ಮಿಸ್ ಆಗಿ ತಳ್ಬಿಟ್ಟಿದ್ರೆ ಅಂತ, ಇಟ್ಸ್ ಅ ಮಂತ್ಸ್ ಆಫ್ ಪ್ಲ್ಯಾನ್ಸ್. ಸೊ ಇದಕ್ಕೆ ಮುಂಚೆ 3 ಅಟೆಂಪ್ಟ್ ಆಗಿದೆ. ಆ್ಯಂಡ್ ಎಷ್ಟು ರಿಯಲ್ಸಲ್ಲಿ ಮಾಡಿದ್ದಾರೆ ಅಂದರೆ ನಂಬೋಕ್ಕಾಗುತ್ತಾ. ಸೊ ಸಕ್ಸಸ್ ಆಗಿರೋದು 4ನೇ ಅಟೆಂಪ್ಟಲ್ಲಿ. ಸೊ ಇದಕ್ಕೆ ಮುಂಚೆ 3 ಅಟೆಂಪ್ಟ್ ಎಲ್ಲಿ ನಡೆದಿದೆ, ಸೇಮ್ ಸ್ಪಾಟಲ್ಲಿ ನಡೆದಿದೆ. ಏನು ಈ ಲೋಹಾಗಢ್ ಫೋರ್ಟಲ್ಲೇ ನಡೆದಿದೆ 31st. ಸೊ ಫಸ್ಟ್ ಟೈಮು ಈ ಫೋರ್ಟ್ ಕರ್ಕೋಗೋದು ಕೇತನೇ ಈ ಫೋರ್ಟ್ಗೆ ಸಿಯಾನ ನನಗೆ ಟ್ರೆಕ್ಕಿಂಗ್ ಅಂದರೆ ಇಷ್ಟ, ಈ ಜಾಗ ನೋಡು ನೀನು ಸೂಪರ್ ಆಗಿರುತ್ತೆ ಅಂತ May 31st ಸಿಯಾನ ಕರ್ಕೊಂಡು ಹೋಗ್ತಾನೆ. ಸೊ ಅವತ್ತೇ
ಅವಳು ಯೋಚನೆ ಮಾಡಿ ಏನು ಇನ್ಸ್ಟೆಂಟ್ ಥಿಂಕ್ ಮಾಡೋದು ಗೊತ್ತಿಲ್ಲ. ಸೊ ಅವತ್ತೇ ಕೇತನ್ನ ಪುಷ್ ಮಾಡ್ತಾರೆ, ಒಂದು ಪೀಕಿಂದ ಪುಷ್ ಮಾಡ್ತಾರೆ. ಬಟ್ ಅವತ್ತು ಕೇತನ್ಗೆ ಅವತ್ತು ಒಂದು ಯೂನಿವರ್ಸ್ ಇನ್ನೂ ಒಂದು ಚಾನ್ಸ್ ಕೊಡ್ತು. ಸೊ ಈ ಬುಷಸ್ಸು ಮರ ಏನಿರುತ್ತೆ ಅದನ್ನ ಇಟ್ಕೊಂಡು ಮೇಲೆ ಬರ್ತಾನೆ. ಸೊ ನೀವು ಕೇಳ್ಬೋದು ಅವನೇನು ಕೋತಿರಮ್ಮನ ಇಟ್ಕೊಂಡು ಮೇಲೆ ಬರೋಕ್ಕಿಂತ ಅವ್ನಿಗೆ ಟ್ರೆಕ್ಕಿಂಗಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರೋದು ಇದಕ್ಕೆ ಮುಂಚೆ. ಆ್ಯಂಡ್ ಆ ಫೋರ್ಟ್ಗೆ ಅವನು ತುಂಬ ಸಲ ಹೋಗಿರ್ತಾನೆ, ಓಕೆನಾ. ಸೊ ಇಟ್ಕೊಂಡು ಮೇಲೆ ಬರ್ತಾನೆ. ಮೇಲೆ ಬಂದಮೇಲೆ ಕೇಳ್ತಾನೆ ಏನಕ್ಕೆ ಕೇಳಿದೆ ಅಂತ. ಅವಳು ಹೇಳ್ತಾಳೆ ಇಲ್ಲ ನಾನು ಹಾವು ಬಂತು ನಿನ್ನ ಹತ್ರ, ಅದಕ್ಕೆ ಭಯದಲ್ಲಿ ತಳ್ಬಿಟ್ಟೆ, ಏನು ಮಾಡಬೇಕು ಗೊತ್ತಾಗಿಲ್ಲ ಅಂದ್ಬಿಟ್ಟು ಭಯದಲ್ಲಿ ಅವನ್ನ ತಪ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದರಲ್ಲಿ ಇವನು ಈಗಾನ ಎಚ್ಚೆತ್ಕೋಬೋದಿತ್ತು, ಇವನು ಪೆದ್ದ ಅಂತಲೇ ಹೇಳ್ಬೇಕು, ಈಗಲೂ ಎಚ್ಚೆತ್ಕೊಳ್ಳಿಲ್ಲ. ಹೌದಾ ಸರಿ ಬಿಡು ಆಯಿತು ಇವನು ಅಳ್ತಾಳಲ್ಲ ಅಂದ್ಬಿಟ್ಟು ಅವಳು ನಂಬಿಕೆ ಇದು ಮಾಡಿ ಮತ್ತೆ ಅಲ್ಲಿ ಕರ್ಗೋಗ್ತಾನೆ. ಸೊ ಆ್ಯಂಡ್ ಮತ್ತೆ ವಾಪಸ್ ಹೋಗ್ತಾನೆ. ಮನೆಗೆ ಹೋದ್ಮೇಲೆ ಈ ಕೇತನ್ ಅಗರ್ವಾಲು ಈ ವಿಷಯನ ಅವ್ರ ಅಮ್ಮಂಗೆ ಹೇಳ್ತಾನೆ. ಆ್ಯಂಡ್ ಓಕೆ ಏನೋ ಆಗಿದ್ದಾಯಿತು ಬಿಡು ಅಂತ ಅಲ್ಲಿಗೆ ಸುಮ್ಮನೆ ಆಗ್ತಾರೆ. ಆ್ಯಂಡ್ ಅಗೈನ್ June 4th. ಸೊ ಅಗೇನ್ June 4th ಸಿಯಾ ಇಲ್ಲ ಬಾ ಮತ್ತೆ ಆ ಫೋರ್ಟ್ಗೆ ಹೋಗೋಣ, ನನಗೆ ಹೋಗ್ಬೇಕು ಅನಿಸ್ತೈತೆ ಅಂತಾನೆ. ಆ್ಯಂಡ್ ಕೇತನ್ ಇದನ್ನ ಮನೇಲಿ ಹೇಳಿದಾಗ ಅವ್ರ ಅಮ್ಮ ಮಕ್ಕ ಹೋಗಿದ್ದಾರೆ, ಮುಚ್ಕೊಂಡು ಮನೇಲೇ ಇರು, ಆಲ್ರೆಡಿ ಹೋಗಿ ಒಂದ್ಸಲ ಆಗಿರೋದು ಸಾಕಾಗಲ್ವಾ, ಏನು ಹೋಗೋದು ಬೇಡ ಮನೇಲೇ ಇರು ಅಂತ ಹೇಳ್ತಾನೆ. ಆ್ಯಂಡ್ ಅಗೇನ್ ಅಲ್ಲಿ ಪ್ಲ್ಯಾನ್ ಫ್ಲಾಪ್ ಆಗುತ್ತೆ, ಸೆಕೆಂಡ್ ಟೈಮ್ ಫ್ಲಾಪ್ ಆಗುತ್ತೆ, ಥರ್ಡ್ ಟೈಮ್ June 14th. ಸೊ June 14th ಮತ್ತೆ ಇಲ್ಲ ಫೋರ್ಟ್ಗೆ ಹೋಗಲೇಬೇಕು, ಹೋಗೋಣ ಬಾ. ಆ್ಯಂಡ್ ಅವ್ರ ಅಮ್ಮಂಗೆ ಇವಾಗ ಸಿಯಾನೇ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿ ಇಲ್ಲ ಆಂಟಿ ಪ್ರೀ ಬರ್ಡೇ ಸರ್ಪ್ರೈಸು ಅದು ಇದು ಅಂತ ಅವ್ರ ಅಮ್ಮಂಗೆ ಹೇಳಿ ಸೊ ಮತ್ತೆ ಹೋಗ್ತಾರೆ. ಅವತ್ತು June 14th ಹೋಗ್ತಾರೆ ಆ್ಯಕ್ಚುಲಿ. ಸೊ June 14th ಸಂಡೇ ಆದ್ರಿಂದ ಅಲ್ಲಿ ಹೆವಿ ರಶ್ ಇರುತ್ತೆ. ಈ ಸಿಯಾ ಪ್ಲ್ಯಾನ್ ಏನಿರುತ್ತೆ ಅದು ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ. ಅಗೇನ್ ವಾಪಸ್ ಬರ್ತಾರೆ. ಮತ್ತೆ 18th 4th ಅಟೆಂಪ್ಟ್. ಸೊ June 18th ಇಲ್ಲ ನನಗೆ ಯಾಕೋ ನಿನ್ನ ಹತ್ರ ಮಾತಾಡ್ಬೇಕು ಅನಿಸ್ತು ಏನೋ ಅಂದ್ಬಿಟ್ಟು ಮತ್ತೆ ಮೈಂಡ್ ವಾಶ್ ಮಾಡಿ ಬ್ರೈನ್ ವಾಶ್ ಮಾಡಿ ಕರ್ಕೋಗ್ತಾರೆ. ಆ್ಯಂಡ್ ಹೋಗೋ ದಿನ ಅವ್ರ ಅಮ್ಮ ಹೇಳ್ತಾರೆ ಏನಕ್ಕೆ ಮತ್ತೆ ಅಲ್ಲಿ ಹೋಗ್ತಿದ್ಯಾ, ಬೇಡ ಹೋಗ್ಬೇಡ ಅಂತ. ಇಲ್ಲಮ್ಮ ಅವಳೇನೋ ಅರ್ಜೆಂಟಾಗಿ ಮಾತಾಡ್ಬೇಕಂತೆ, ಹೋಗ್ಬರ್ತೀನಿ ಇದೊಂದು ಸಲ ಹೋಗ್ಬರ್ತೀನಿ ಆಮೇಲೆ ಇಂದ ಹೋಗಲ್ಲ ಅಂತ ಹೋಗ್ತಾನೆ. ಆ್ಯಂಡ್ ಅಗೈನ್ ಮತ್ತೆ ಹೋಗೋಕೆ ಅವನೇ ಇರಲ್ಲ. ಇದರಲ್ಲಿ ಇನ್ನೊಂದು ಟ್ವಿಸ್ಟ್ ಏನು ಗೊತ್ತಾ, ಅವರು ಇದರ ತಳ್ಳನ್ನು ತುಂಬ ಸಲ ಪ್ರಾಕ್ಟೀಸ್ ಮಾಡಿರ್ತಾರೆ. ಯಾರ್ಯಾರು ಚೇತನ್ ಮತ್ತು ಸಿಯಾ ತುಂಬ ಪ್ಲ್ಯಾನ್ ಮಾಡ್ತಾರೆ, ತುಂಬ ಪ್ರಾಕ್ಟೀಸ್ ಮಾಡಿರ್ತಾರೆ. ಸೊ ಹೆಂಗೆ ತಳ್ಳಿದ್ರೆ ಹೆಂಗೆ ಬೀಳಬೇಕು, ತಳ್ಳಬೇಕಾದ್ರೆ ನಾವು ಎಷ್ಟು ದೂರದಲ್ಲಿ ಇರಬೇಕು, ನಾವು ಹೇಗೆ ಬ್ಯಾಲೆನ್ಸ್ ಇಟ್ಕೋಬೇಕು, ಇದನ್ನೆಲ್ಲ ತುಂಬ ಪ್ರಾಕ್ಟೀಸ್ ಮಾಡಿ 4th ಅಟೆಂಪ್ಟಲ್ಲಿ ಅವ್ರು ಸಕ್ಸೀಡ್ ಆಗೋದು. ಆ್ಯಂಡ್ ಈಗ ಇವ್ರನ್ನೆಲ್ಲ ಕೋರ್ಟಿಗೆ ಸಬ್ಮಿಟ್ ಮಾಡಿದಾಗ ಅವ್ರ ಕಸ್ಟಡಿ ಟೈಮ್ ಮುಗಿತಾ ಇರುತ್ತೆ. ಸೊ ಅಗೇನ್ ಪೊಲೀಸರು ಇಲ್ಲ ನಮ್ಗೆ ಇನ್ನೊಂದು 5 days ಎಕ್ಸ್ಟ್ರಾ ಬೇಕು. ಕೋರ್ಟ್ ಏನಕ್ಕೆ ಅಂದಾಗ ಸೊ ಇವ್ರು ಇಲ್ಲಿ ಮಾತ್ರ ಅಲ್ಲ ಮಲ್ಟಿಪಲ್ ಪ್ಲೇಸಸ್ಗೆ ಹೋಗಿ ಟ್ರೈ ಮಾಡಿದ್ದಾರೆ. ಅಂದರೆ ಎಲ್ಲಿ ತಳ್ಳಕ್ಕೆ ಯಾವ ಜಾಗ ಸೂಟೇಬಲ್ಲು ಅದನ್ನು ತುಂಬ ಪ್ಲೇಸ್ಗೆ ಹೋಗಿ ಪ್ಲ್ಯಾನ್ ಮಾಡಿದ್ದಾರೆ. ಸೊ ನಮ್ಮ ಅಲ್ಲೆಲ್ಲ ಹೋಗೋಕ್ಕೆ ಇನ್ನೂ ಟೈಮ್ ಬೇಕು. ಆ್ಯಂಡ್ ಮೇಯ್ನ್ಲಿ ಡಿಜಿಟಲ್ ಡೇಟಾ ಏನಿರುತ್ತೆ ಇವರಿಬ್ಬರು ಮಧ್ಯ ಕಾನ್ವರ್ಸೇಷನ್ ಆಗಲಿ ಪ್ಲ್ಯಾನ್ಸ್ ಆಗಲಿ ಇದನ್ನೆಲ್ಲ ಅವರು ಕಂಪ್ಲೀಟಾಗಿ ಎರೇಸ್ ಮಾಡಿದ್ದಾರೆ, ಅಂದರೆ ಡಿಲೀಟ್ ಮಾಡಿದ್ದಾರೆ. ಸೊ ನಮ್ಗೆ ಅದನ್ನ ರಿಕವರಿ ಮಾಡೋಕ್ಕೆ ಟೈಮ್ ಬೇಕು. ಸೊ ಪ್ಲೀಸ್ ಇನ್ನೂ ನಮಗೆ 5 days ಕಸ್ಟಡಿ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳ್ತಾರೆ. ಆ್ಯಂಡ್ ಕೋರ್ಟು 5 days ಕಸ್ಟಡಿ ಎಕ್ಸ್ಟೆಂಡ್ ಮಾಡುತ್ತೆ. ಆ್ಯಂಡ್ ಇವರು ಬರೀ ಕೆಫೆಲ್ ಮೀಟ್ ಆಗಿ ಅಥವಾ ಬೇರೆ ಕಡೆ ಮೀಟ್ ಆಗೆಲ್ಲ ಪ್ಲ್ಯಾನ್ ಮಾಡಿಲ್ಲ. ಇವರು ರಾಜಸ್ಥಾನ್ ಟ್ರಿಪ್ ಬೇರೆ ಹೋಗಿರ್ತಾರೆ. ಹೆಂಗೆ ಅಂದರೆ ಈಗ ಗ್ರೂಪ್ ಟ್ರಿಪ್ಸ್ ಮಾಡ್ತಾರೆ ನೋಡಿ, ಆ ಥರ ಇವ್ರು ಸಪ್ರೇಟ್ ಹೋಗಿ ಅಲ್ಲೂ ಮೀಟ್ ಮಾಡಿ ಅಲ್ಲೂ ಮಾತಾಡಿರೋ ಇನ್ಫಾರ್ಮೇಷನ್ಸ್ ಕೂಡ ಇದೆ. ಆ್ಯಂಡ್ ಇವ್ರದ್ದು ಇನ್ವೆಸ್ಟಿಗೇಷನ್ ಎಲ್ಲ ನಡೀಬೇಕಾರೆ ಇದರಲ್ಲಿ ಕೆಲವೊಂದು ಗೊತ್ತಾಗೋ ವಿಷಯ ಏನಂದರೆ ಚೇತನ್ ಏನಿರ್ತಾನಲ್ಲ, ಸೊ ಅವನು ಅವತ್ತು ಅವ್ನ ಫೋನ್ ಅಂಗಡಿಲೇ ಬಿಟ್ಟು ಹೋಗಿರ್ತಾನೆ, ಯಾಕಂದರೆ ಟ್ರ್ಯಾಪ್ ಆಗಬಾರ್ದು. ಸೊ ಅವ್ನ ಫೋನ್ ಅಂಗಡಿಲೇ ಬಿಟ್ಟು ಹೋಗಿರ್ತಾನೆ. ಆ್ಯಂಡ್ ಅವ್ರ ಅಂಗಡಿಲಿ ಕೆಲಸ ಮಾಡ್ತಾರೆ ವರ್ಕರ್ಸು, ಅವ್ರದ್ದು ಒಂದು ಫೋನ್ ತೊಗೊಂಡಿರ್ತಾನೆ. ಆ್ಯಂಡ್ ಅವ್ರ ಗಾಡಿ 2 wheeler ಹೋಗಿರ್ತಾನೆ. ಯಾಕೆಂದರೆ ಈಗ ಕಾರಲ್ಲಿ ಹೋದರೆ ಅವನ ಹತ್ರ ಕಾರ್ ಇರುತ್ತೆ, ಅಷ್ಟು ಒಂದು ಅಫೋರ್ಡೆಬಲ್ ಇದೆ. ಸೊ ಬಟ್ ಕಾರಲ್ಲಿ ಹೋದರೆ ಈಗ ಟೋಲ್ಗೆಲ್ಲ ಇದಾಗುತ್ತಲ್ಲ, ಯಾಕಂದರೆ ಅವ್ರು ಇದ್ದಿದ್ದ ಜಾಗದಿಂದ ಫೋರ್ಟ್ ಬಂದು 90 kilometers. ಸೊ ಈ 90 kilometers ಅವನು 2 wheeler ಟ್ರಾವೆಲ್ ಮಾಡಿರ್ತಾನೆ. ಯಾಕಂದರೆ ಈ ಫಾಸ್ಟಾಗೆಲ್ಲ ಸಿಗಾಕೋಬಾರ್ದು, ಟ್ರ್ಯಾಕ್ ಮಾಡ್ಬೋದಲ್ವ ಈಸಿಯಾಗಿ. ಸೊ ಅದನ್ನೆಲ್ಲ ಸಿಗಾಕೋಬಾರ್ದು ಅಂತ ಒಂದು ಸ್ಕೂಟ್ರಲ್ಲೇ ಹೋಗಿರ್ತಾನೆ. ಆ್ಯಂಡ್ ಅಲ್ಲಿ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆದಮೇಲೆ ಬರ್ಬೇಕಾದ್ರೆ ಮತ್ತೆ ಡ್ರೆಸ್ ಚೇಂಜ್ ಮಾಡ್ತೀನಿ. ಈಗ ಗಾಡೀಲಿ ಹೋಗ್ಬೇಕಾದ್ರೆ ಒಂದು ಡ್ರೆಸ್ಸು, ಫೋರ್ಟ್ ಹತ್ಬೇಕಾದ್ರೆ ಒಂದು ಡ್ರೆಸ್ಸು, ಅಗೇನ್ ಬಂದಮೇಲೆ ಗಾಡೀಲಿ ಹೋಗ್ಬೇಕಾದ್ರೆ ಇನ್ನೊಂದು ಡ್ರೆಸ್ಸು. ಸೊ ಇದೆಲ್ಲ ನೀಟಾಗಿ ಇವರಿಬ್ಬರು ಸೇರಿ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿರ್ತಾರೆ. ಆ್ಯಂಡ್ ಅಗೇನ್ ಸೆಕೆಂಡ್ ಕಸ್ಟಡಿ ಏನು 5 days ಎಕ್ಸ್ಟೆಂಡ್ ಮಾಡಿರ್ತಾರಲ್ಲ, ಆ ಕಸ್ಟಡಿ ಎಂಡಾಗಿ ಬರ್ಬೇಕಾದ್ರೆ ಪೊಲೀಸ್ ಅವ್ರು ರಿಪೋರ್ಟ್ ಮಾಡೋದೇನೆಂದರೆ ಚಾಟ್ಸ್ ಏನೋ ಸ್ವಲ್ಪ ರಿಕವರ್ ಮಾಡ್ತಾಯಿದ್ದೀವಿ, ಬಟ್ ಇದು ಫುಲ್ಲು ಕಂಪ್ಲೀಟ್ ಕೋಡ್ ಲ್ಯಾಂಗ್ವೇಜಲ್ಲಿದೆ. ಈಗ ಕೋಡ್ ಲ್ಯಾಂಗ್ವೇಜ್ ಇರುತ್ತೆ ನೋಡಿ, ಅವ್ರಿಗೆ ಬರೀ ಕೆಲವ್ರಿಗೆ ಅರ್ಥ ಆಗೋದು. ಈಗ ಕಮಿಟ್ ಆಗಿರೋರು ಇಟ್ಕೋತಾರಲ್ಲ ಮನೇಲಿ ಬಿದ್ದಾಗ ಮಾತಾಡೋಕ್ಕೆ, ಆ ಥರ ಜಸ್ಟ್ ಕೋಡ್ ಲ್ಯಾಂಗ್ವೇಜಲ್ಲಿ ಮಾತಾಡಿದರೆ ಕಂಪ್ಲೀಟ್ ಪ್ಲ್ಯಾನ್ ನಮ್ಗೆ ಅದನ್ನು ಡಿಕೋಡ್ ಮಾಡೋಕ್ಕೆ ನಮ್ಗೆ ಇನ್ನೊಂದು ಸ್ವಲ್ಪ ಕಸ್ಟಡಿ ಎಕ್ಸ್ಟೆಂಡ್ ಮಾಡಬೇಕು ಅಂದಾಗ ಸಿಯಾ ಲಾಯರ್ ಏನಿರ್ತಾರೆ, ಚೇತನ್ ಲಾಯರು ಇವರೆಲ್ಲ ಅಪೋಸ್ ಮಾಡ್ತಾರೆ. ಆ್ಯಂಡ್ ಕೋರ್ಟ್ ಕೂಡ ಅದಕ್ಕೆ ಒಪ್ಪಿಗೆ ಕೊಡೋಲ್ಲ. ಸೊ ಪ್ರಾಪರ್ ಎವಿಡೆನ್ಸ್ ಇಲ್ಲ, ಅದಕ್ಕೋಸ್ಕರ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ ಅಂತಾರೆ. ಆ್ಯಂಡ್ ಅಗೈನ್ ಪಾಲಿಗ್ರಾಫಿ ಟೆಸ್ಟ್ ಕೇಳ್ತಾರೆ. ಸೊ ದಟ್ ಈಸ್ ಲೈಟ್ ಡಿಟೆಕ್ಟಿಂಗ್ ಟೆಸ್ಟ್.
ಸೊ ಅದಕ್ಕೂ ಕೋರ್ಟ್ ಸೇಸ್ ನೋ, ಸೊ ಇದನ್ನು ಮಾಡೋಂಗಿಲ್ಲ ಅಂತ. ಆ್ಯಂಡ್ ಅಗೇನ್ ಇವಾಗ ಅವರು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರ್ತಾರೆ, ಬೇಲ್ ಯಾವಾಗ ಬೇಕಾದ್ರೆ ಸಿಗ್ಬೋದು ಅವರಿಬ್ಬರಿಗೆ, ಆ್ಯಂಡ್ ಅವರಿಬ್ಬರು ಆಚೆ ಬರ್ಬೋದು. ಬಟ್ ಕತೆ ಅಲ್ಲಿಗೆ ಮುಗಿಲಿಲ್ಲ. ಇನ್ನು ಟ್ವಿಸ್ಟ್ ಏನು ಅಂದರೆ, ಸಿಯಾ ಲಾಯರು ಸಿಯಾ ಅವ್ರ ಅಣ್ಣಂಗೆ ಆಪೋಸಿಟ್ಟು ಕೇಸ್ ಹಾಕ್ತಾರೆ. ಯಾಕೆ ಅಂದರೆ ಸಿಯಾ ಅಣ್ಣ ಹೇಳ್ತಾರೆ ನಾವು ಲಾಯರ್ನ ಅಪಾಯಿಂಟೇ ಮಾಡಿರಲ್ಲ ಅಂತ. ಸೊ ಸಿಯಾಗ್ ಲಾಯರು ಮನೆಯಿಂದ ಒಬ್ಬರು ಅಪಾಯಿಂಟ್ ಆಗಿರ್ತಾರೆ, ಇನ್ನೊಬ್ಬ ಅಪಾಯಿಂಟು ನಾನು ಸಿಯಾ ಲಾಯರ್ ಅಂತ ಇನ್ನೊಬ್ಬರು ವಾದ ಮಾಡ್ತಾಯಿರ್ತಾರೆ. ಸೊ ಅದೊಂದು ಕೇಸ್ ನಡೀತಿತ್ತು ಮಧ್ಯ, ಅದು ಅದೇ ಕೋರ್ಟಲ್ಲೇ ಕೇಸ್ ನಡೀತಿತ್ತು. ಸೊ ಚೇತನ್ ಲಾಯರ್ ಹೇಳೋದೇನೆಂದರೆ, FIR ಅಲ್ಲಿ ನಮ್ಮದು ಕ್ಲೈಂಟ್ ಕೇಸ್ ರಿಜಿಸ್ಟರ್ ಆಗಿರೋದು 2 ಸಲ, ಸೊ ಅಷ್ಟಕ್ಕೆ ನೀವು ಹೆಂಗೆ ಅರೆಸ್ಟ್ ಮಾಡ್ಬೋದು ಅವ್ರನ್ನ ಅಂತ. ಸೊ ಇವ್ರ ಕಡೆ ಡಿಫೆನ್ಸ್ ಕಡೆ ಸ್ಟ್ರಾಂಗ್ ಇದ್ದಿದ್ದರಿಂದ ಕೇಸು ಆ್ಯಕ್ಚುಲಿ ಅದು ಮತ್ತೆ ಕಸ್ಟಡಿ ಎಕ್ಸ್ಟೆಂಡ್ ಮಾಡೋಕ್ಕೆ ಅವ್ರಿಗೆ ಚಾನ್ಸ್ ಸಿಕ್ಕಿಲ್ಲ. ಸೊ ಅವರೆಲ್ಲ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ಆ್ಯಂಡ್ ಟ್ವಿಸ್ಟ್ ಅಲ್ಲಿಗೆ ಮುಗಿಲಿಲ್ಲ. ಇದರಲ್ಲಿ ಥರ್ಡ್ ಪರ್ಸನ್ ಕೂಡ ಇದ್ದಾರೆ. ಇವರಿಬ್ಬರು ಬಿಟ್ಟು ಇನ್ನೊಬ್ಬರು ಇದ್ದಾರೆ. ಅವ್ರೇನು ಅವನದು ಡೀಟೇಲ್ಸ್ ಏನು ಅಂತ ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ. ಇದು ಹೇಳ್ತಾನೆ ಹೋದರೆ ಇನ್ನೂ ಅದ್ರ ಜೊತೆಗೆ ಇನ್ನೂ ತುಂಬ ಟ್ವಿಸ್ಟ್ ಇದೆ, ತುಂಬ ಇದೆ ಈ ಕೇಸಲ್ಲಿ. ಸೊ ಅದನ್ನು ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ. ಸೊ ಇದನ್ನ ಎಲ್ಲ ಸೇರಿ 22 ವರ್ಷದ ಒಂದು ಏಜ್ ಅವ್ರು ಮಾಡಿದ್ದಾರೆ ಅಂದರೆ ನಂಬಕ್ಕೆ ಆಗ್ದಲ್ಲ ಇಷ್ಟೆಲ್ಲ. ಸೊ ನೆಕ್ಸ್ಟು ಇದೇನಿದೆ, ಏನಾಗಿದೆ, ಥರ್ಡ್ ಪರ್ಸನ್ ಏನು, ಅವ್ರದ್ದು ಇನ್ವಾಲ್ವ್ಮೆಂಟ್ ಏನು ಈ ಕೇಸಲ್ಲಿ, ಅದನ್ನೆಲ್ಲ ನೀಟಾಗಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾಳೆ ವೀಡಿಯೋಲಿ. ಸೊ ಅಂಟಿಲ್ ದೆನ್ ಸೈನಿಂಗ್ ಆಫ್, ತರುಣ್ ಗಣೇಶ್.